ಈಗ ಈ 12 ವರ್ಷಗಳ ಹಿಂದಿನ ಕೇಸ್ ಕೋರ್ಟ್ ಅಲ್ಲಿರೋದನ್ನ ತೆಗೆಸಿ ಎಸ್ಐಟಿಗೆ ಕೊಡ್ತಾ ಇರ್ತಕ್ಕಂಥದ್ದು ನಾರಾಯಣ ಮತ್ತು ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರ್ತಕ್ಕಂಥ ಅಂದ್ರೆ ಆನೆಯ ಮಾವುತ ಆತ. ಈ ಒಂದು ಕೇಸ್ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಇದ್ದಾರೆ. ನಾಗೇಂದ್ರ ಬಾಬು, ಈ ಆನೆ ಮಾವುತನ ಹತ್ಯೆ ಪ್ರಕರಣ ಮತ್ತು ಆತನ ಸಹೋದರಿಯ ಹತ್ಯೆ ಪ್ರಕರಣ ಇದೆಯಲ್ಲ, ಇದನ್ನ ಈಗ ಯಾಕೆ ರಿಓಪನ್ ಮಾಡಲಾಗ್ತಾ ಇದೆ? ಇದರ ಪ್ರಾಮುಖ್ಯತೆ ಏನು? ಮತ್ತೆ ಧರ್ಮಸ್ಥಳದಲ್ಲಿ ಯಾವುದೇ ಕೇಸ್ ನಡೆದ್ರೂ ಅದನ್ನೀಗ ರಿಓಪನ್ ಮಾಡಿ ತನಿಖೆ ಮಾಡಲಾಗುತ್ತಾ? ಏನ್ ಕಥೆ ಅಂತ? ಶ್ರೀಲಕ್ಷ್ಮಿ, ನೋಡಿ, ಡಬಲ್ ಮರ್ಡರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ರಿಓಪನ್ ಮಾಡಿಲ್ಲ. ಕೇವಲ ನಿನ್ನೆ ಎಸ್ಐಟಿಗೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಗಾಣಿಗ ಅವರು ನಾರಾಯಣ ಅವರ ಇಬ್ಬರು ಮಕ್ಕಳನ್ನ ಕರೆದುಕೊಂಡು ಬಂದು ಅವರ ಮುಖೇನ ಕಂಪ್ಲೇಂಟ್ ಅನ್ನ ಕೊಡಿಸಿದ್ದಾರೆ ಎಸ್ಐಟಿಗೆ. ಬಹಳ ವರ್ಷಗಳ ಹಿಂದೆ ನಡೆದಂತಹ ತಮ್ಮ ತಂದೆ ತಾಯಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಇಬ್ಬರು ಮಕ್ಕಳು ಕೂಡ ಸುದೀರ್ಘವಾಗಿ ಒಂದು ಕಂಪ್ಲೇಂಟ್ ಅನ್ನ ಬರೆದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಆನೆ ಮಾವುತ ಕೊಲೆ ಪ್ರಕರಣ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಧರ್ಮಸ್ಥಳದ ಸುತ್ತಮುತ್ತ. ಇಲ್ಲಿಯವರೆಗೂ ಕೂಡ ಆ ಒಂದು ಕೊಲೆಯನ್ನ ಮಾಡಿದ್ದು ಯಾರು ಅನ್ನೋದು ಸ್ಪಷ್ಟವಾಗಿ ಎಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಆ ಒಂದು ಪ್ರಕರಣ ಏನ್ ದಾಖಲಾಗಿತ್ತು, ಆನೆ ಮಾವುತನ ಕೊಲೆ ಪ್ರಕರಣ, ಅದು ಸಿ ರಿಪೋರ್ಟ್ ಸಲ್ಲಿಕೆ ಆಗಿತ್ತು. ಹಾಗಾಗಿ ಅದನ್ನ ಮತ್ತೊಮ್ಮೆ ತನಿಖೆ ಮಾಡಬೇಕು ಅಂತ ಹೇಳಿ ಕುಟುಂಬಸ್ಥರು ಹೈಕೋರ್ಟ್ ಮೊರೆ ಹೋಗಿದ್ರು. ಇದರ ಜೊತೆಗೆ ಮೈಸೂರಿನ ಇಲ್ವಾಲದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾರೋ ಒಬ್ರು ಕಳ್ಳರು ಅರೆಸ್ಟ್ ಆಗಿದ್ದಂತ ಸಂದರ್ಭದಲ್ಲಿ ಅವರು ತಾವೇ ಈ ರೀತಿಯಾಗಿ ಬಸ್ ಅಲ್ಲಿ ಹೋಗಿ ನಾವು ಬಂದು ಇಲ್ಲಿ ಧರ್ಮಸ್ಥಳದಲ್ಲಿ ಒಂದು ಜೋಡಿ ಕೊಲೆಯನ್ನ ಮಾಡಿ ತಪ್ಪಿಸಿಕೊಂಡು ಅಲ್ಲಿಂದ ಬಂದಿದ್ವಿ ಅಂತ ಹೇಳಿ ಕಳ್ಳತನದ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದವರು ಅವರು ತಾವಾಗೆ ಬಾಯನ್ನ ಬಿಟ್ಟಿದ್ರು. ಆದ್ರೆ ಅದಕ್ಕೆ ಸ್ಪಷ್ಟವಾದಂತಹ ಮಾಹಿತಿ ಕುಟುಂಬದವರಿಗೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ಕೋರ್ಟ್ ನಲ್ಲಿ ಅದನ್ನ ಕೇಸ್ ನಡೆಸಿ ಇದನ್ನ ಉನ್ನತ ಮಟ್ಟದ ತನಿಖೆಗೆ ಆದೇಶ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿರ್ತಾರೆ ಕುಟುಂಬಸ್ಥರು. ಹಾಗಾದ್ರೆ ಕಳೆದ ತಿಂಗಳು ಎಸ್ಐಟಿ ಫಾರ್ಮ್ ಆಗುತ್ತೆ. ಎಸ್ಐಟಿ ಫಾರ್ಮ್ ಆಗಿ ನೂರಾರು ಶವಗಳನ್ನ ಹೂತಿಟ್ಟ ವಿಚಾರವಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅದನ್ನ ತನಿಖೆ ನಡೆಸೋದಕ್ಕೆ ಅಂತ ಮುಂದಾಗ್ತಾರೆ. ಈಗ ತನಿಖೆಯನ್ನ ನಡೆಸ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಈಗ ಅವರು ಕಳೆದ ತಿಂಗಳು ಆಗಸ್ಟ್ ನಲ್ಲಿ ಬಂದು ಈ ಒಂದು ಜೋಡಿ ಕೊಲೆಯನ್ನು ಕೂಡ ನೀವು ಇದನ್ನ ಸತ್ಯಾಂಶವನ್ನ ಹೊರತೆಗೆಯಬೇಕು ಅಂತೇಳಿ ಎಸ್ಐಟಿಗೆ ದೂರನ್ನ ಕೊಡೋದಕ್ಕೆ ಅಂತ ಬರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಎಸ್ಐಟಿಯ ಹಿರಿಯ ಅಧಿಕಾರಿಗಳು ಇದು ಕೋರ್ಟ್ ನಲ್ಲಿ ಇರುವಂತಹ ವಿಚಾರ, ನೀವು ಕೋರ್ಟ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರಿ ಉನ್ನತ ಮಟ್ಟದ ತನಿಖೆಗಾಗಿ, ಹಾಗಾಗಿ ಇದನ್ನ ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತೇಳಿ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಿದ್ರು ಶ್ರೀಲಕ್ಷ್ಮಿ. ಹಾಗಾಗಿ ಹೈಕೋರ್ಟ್ ನಲ್ಲಿ ಪಿಟಿಷನ್ಗಳ ಅರ್ಜಿಯನ್ನ ಸಲ್ಲಿಸಿದ್ರು, ಕೇಸ್ ನಡೀತಾ ಇತ್ತು. ಅದನ್ನ ವಿಡ್ರಾ ಮಾಡಿಕೊಂಡು ವಾಪಸ್ ಅದರ ವಿಡ್ರಾ ಕಾಪಿ ಸಮೇತವಾಗಿ ಬಂದು ನಿನ್ನೆ ಅವರು ಎಸ್ಐಟಿ ಕಚೇರಿ ಒಳಗಡೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿದ್ದಾರೆ, ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಇದನ್ನ ನಾವು ತನಿಖೆ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಜೊತೆ ನಾವು ಚರ್ಚೆಯನ್ನ ಮಾಡಿ ಆ ಬಳಿಕ ನಿಮಗೆ ತಿಳಿಸ್ತೀವಿ, ಮುಂದಿನ ವಾರ ಬನ್ನಿ ಅಂತ ಹೇಳಿ ಈಗ ಮಾವುತನ ಕುಟುಂಬಸ್ಥರನ್ನ ಕಳಿಸಿಕೊಡುವಂತ ಕೆಲಸವನ್ನ ಎಸ್ಐಟಿ ಮಾಡಿದೆ. ಆದ್ರೆ ಸದ್ಯಕ್ಕೆ ಎಸ್ಐಟಿ ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ವಿಚಾರವಾಗಿ ತನಿಖೆಯನ್ನ ಮಾಡ್ತಾ ಇದೆ. ಈಗ ಮಾವುತ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅದನ್ನ ಸ್ವೀಕೃತವನ್ನ ಮಾಡಿಕೊಂಡು ತನಿಖೆಯನ್ನ ಮಾಡುತ್ತಾ ಅಥವಾ ಇಲ್ವಾ ಅನ್ನೋದು ಹಿರಿಯ ಅಧಿಕಾರಿಗಳು ಅದನ್ನ ನಿರ್ಧಾರವನ್ನ ಕೂಡ ಮಾಡಲಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಈಗ ಈ 12 ವರ್ಷಗಳ ಹಿಂದಿನ ಕೇಸ್ ಕೋರ್ಟ್ ಅಲ್ಲಿರೋದನ್ನ ತೆಗೆಸಿ ಎಸ್ಐಟಿಗೆ ಕೊಡ್ತಾ ಇರ್ತಕ್ಕಂಥದ್ದು ನಾರಾಯಣ ಮತ್ತು ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರ್ತಕ್ಕಂಥ ಅಂದ್ರೆ ಆನೆಯ ಮಾವುತ ಆತ. ಈ ಒಂದು ಕೇಸ್ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಇದ್ದಾರೆ. ನಾಗೇಂದ್ರ ಬಾಬು, ಈ ಆನೆ ಮಾವುತನ ಹತ್ಯೆ ಪ್ರಕರಣ ಮತ್ತು ಆತನ ಸಹೋದರಿಯ ಹತ್ಯೆ ಪ್ರಕರಣ ಇದೆಯಲ್ಲ, ಇದನ್ನ ಈಗ ಯಾಕೆ ರಿಓಪನ್ ಮಾಡಲಾಗ್ತಾ ಇದೆ? ಇದರ ಪ್ರಾಮುಖ್ಯತೆ ಏನು? ಮತ್ತೆ ಧರ್ಮಸ್ಥಳದಲ್ಲಿ ಯಾವುದೇ ಕೇಸ್ ನಡೆದ್ರೂ ಅದನ್ನೀಗ ರಿಓಪನ್ ಮಾಡಿ ತನಿಖೆ ಮಾಡಲಾಗುತ್ತಾ? ಏನ್ ಕಥೆ ಅಂತ? ಶ್ರೀಲಕ್ಷ್ಮಿ, ನೋಡಿ, ಡಬಲ್ ಮರ್ಡರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ರಿಓಪನ್ ಮಾಡಿಲ್ಲ. ಕೇವಲ ನಿನ್ನೆ ಎಸ್ಐಟಿಗೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಗಾಣಿಗ ಅವರು ನಾರಾಯಣ ಅವರ ಇಬ್ಬರು ಮಕ್ಕಳನ್ನ ಕರೆದುಕೊಂಡು ಬಂದು ಅವರ ಮುಖೇನ ಕಂಪ್ಲೇಂಟ್ ಅನ್ನ ಕೊಡಿಸಿದ್ದಾರೆ ಎಸ್ಐಟಿಗೆ.
ಬಹಳ ವರ್ಷಗಳ ಹಿಂದೆ ನಡೆದಂತಹ ತಮ್ಮ ತಂದೆ ತಾಯಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಇಬ್ಬರು ಮಕ್ಕಳು ಕೂಡ ಸುದೀರ್ಘವಾಗಿ ಒಂದು ಕಂಪ್ಲೇಂಟ್ ಅನ್ನ ಬರೆದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಆನೆ ಮಾವುತ ಕೊಲೆ ಪ್ರಕರಣ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಧರ್ಮಸ್ಥಳದ ಸುತ್ತಮುತ್ತ. ಇಲ್ಲಿಯವರೆಗೂ ಕೂಡ ಆ ಒಂದು ಕೊಲೆಯನ್ನ ಮಾಡಿದ್ದು ಯಾರು ಅನ್ನೋದು ಸ್ಪಷ್ಟವಾಗಿ ಎಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಆ ಒಂದು ಪ್ರಕರಣ ಏನ್ ದಾಖಲಾಗಿತ್ತು, ಆನೆ ಮಾವುತನ ಕೊಲೆ ಪ್ರಕರಣ, ಅದು ಸಿ ರಿಪೋರ್ಟ್ ಸಲ್ಲಿಕೆ ಆಗಿತ್ತು. ಹಾಗಾಗಿ ಅದನ್ನ ಮತ್ತೊಮ್ಮೆ ತನಿಖೆ ಮಾಡಬೇಕು ಅಂತ ಹೇಳಿ ಕುಟುಂಬಸ್ಥರು ಹೈಕೋರ್ಟ್ ಮೊರೆ ಹೋಗಿದ್ರು. ಇದರ ಜೊತೆಗೆ ಮೈಸೂರಿನ ಇಲ್ವಾಲದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾರೋ ಒಬ್ರು ಕಳ್ಳರು ಅರೆಸ್ಟ್ ಆಗಿದ್ದಂತ ಸಂದರ್ಭದಲ್ಲಿ ಅವರು ತಾವೇ ಈ ರೀತಿಯಾಗಿ ಬಸ್ ಅಲ್ಲಿ ಹೋಗಿ ನಾವು ಬಂದು ಇಲ್ಲಿ ಧರ್ಮಸ್ಥಳದಲ್ಲಿ ಒಂದು ಜೋಡಿ ಕೊಲೆಯನ್ನ ಮಾಡಿ ತಪ್ಪಿಸಿಕೊಂಡು ಅಲ್ಲಿಂದ ಬಂದಿದ್ವಿ ಅಂತ ಹೇಳಿ ಕಳ್ಳತನದ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದವರು ಅವರು ತಾವಾಗೆ ಬಾಯನ್ನ ಬಿಟ್ಟಿದ್ರು. ಆದ್ರೆ ಅದಕ್ಕೆ ಸ್ಪಷ್ಟವಾದಂತ ಮಾಹಿತಿ ಕುಟುಂಬದವರಿಗೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ಕೋರ್ಟ್ ನಲ್ಲಿ ಅದನ್ನ ಕೇಸ್ ನಡೆಸಿ ಇದನ್ನ ಉನ್ನತ ಮಟ್ಟದ ತನಿಖೆಗೆ ಆದೇಶ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿರ್ತಾರೆ ಕುಟುಂಬಸ್ಥರು. ಹಾಗಾದ್ರೆ ಕಳೆದ ತಿಂಗಳು ಎಸ್ಐಟಿ ಫಾರ್ಮ್ ಆಗುತ್ತೆ. ಎಸ್ಐಟಿ ಫಾರ್ಮ್ ಆಗಿ ನೂರಾರು ಶವಗಳನ್ನ ಹೂತಿಟ್ಟ ವಿಚಾರವಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅದನ್ನ ತನಿಖೆ ನಡೆಸೋದಕ್ಕೆ ಅಂತ ಮುಂದಾಗ್ತಾರೆ. ಈಗ ತನಿಖೆಯನ್ನು ನಡೆಸ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಈಗ ಅವರು ಕಳೆದ ತಿಂಗಳು ಆಗಸ್ಟ್ ನಲ್ಲಿ ಬಂದು ಈ ಒಂದು ಜೋಡಿ ಕೊಲೆಯನ್ನು ಕೂಡ ನೀವು ಇದನ್ನ ಸತ್ಯಾಂಶವನ್ನ ಹೊರತೆಗೆಯಬೇಕು ಅಂತೇಳಿ ಎಸ್ಐಟಿಗೆ ದೂರನ್ನ ಕೊಡೋದಕ್ಕೆ ಅಂತ ಬರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಎಸ್ಐಟಿಯ ಹಿರಿಯ ಅಧಿಕಾರಿಗಳು ಇದು ಕೋರ್ಟ್ ನಲ್ಲಿ ಇರುವಂತಹ ವಿಚಾರ, ನೀವು ಕೋರ್ಟ್ ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರಿ ಉನ್ನತ ಮಟ್ಟದ ತನಿಖೆಗಾಗಿ, ಹಾಗಾಗಿ ಇದನ್ನ ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತೇಳಿ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಿದ್ರು ಶ್ರೀಲಕ್ಷ್ಮಿ. ಹಾಗಾಗಿ ಹೈಕೋರ್ಟ್ ನಲ್ಲಿ ಪಿಟಿಷನ್ಗಳ ಅರ್ಜಿಯನ್ನ ಸಲ್ಲಿಸಿದ್ರು, ಕೇಸ್ ನಡೀತಾ ಇತ್ತು. ಅದನ್ನ ವಿಡ್ರಾ ಮಾಡಿಕೊಂಡು ವಾಪಸ್ ಅದರ ವಿಡ್ರಾ ಕಾಪಿ ಸಮೇತವಾಗಿ ಬಂದು ನಿನ್ನೆ ಅವರು ಎಸ್ಐಟಿ ಕಚೇರಿ ಒಳಗಡೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿದ್ದಾರೆ. ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಇದನ್ನ ನಾವು ತನಿಖೆ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಜೊತೆ ನಾವು ಚರ್ಚೆಯನ್ನ ಮಾಡಿ ಆ ಬಳಿಕ ನಿಮಗೆ ತಿಳಿಸ್ತೀವಿ, ಮುಂದಿನ ವಾರ ಬನ್ನಿ ಅಂತ ಹೇಳಿ ಈಗ ಮಾವುತನ ಕುಟುಂಬಸ್ಥರನ್ನ ಕಳಿಸಿಕೊಡುವಂತ ಕೆಲಸವನ್ನ ಎಸ್ಐಟಿ ಮಾಡಿದೆ. ಆದ್ರೆ ಸದ್ಯಕ್ಕೆ ಎಸ್ಐಟಿ ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ವಿಚಾರವಾಗಿ ತನಿಖೆಯನ್ನ ಮಾಡ್ತಾ ಇದೆ. ಈಗ ಮಾವುತ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅದನ್ನ ಸ್ವೀಕೃತವನ್ನ ಮಾಡಿಕೊಂಡು ತನಿಖೆಯನ್ನ ಮಾಡುತ್ತಾ ಅಥವಾ ಇಲ್ವಾ ಅನ್ನೋದು ಹಿರಿಯ ಅಧಿಕಾರಿಗಳು ಅದನ್ನ ನಿರ್ಧಾರವನ್ನ ಕೂಡ ಮಾಡಲಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಈಗ ಈ 12 ವರ್ಷಗಳ ಹಿಂದಿನ ಕೇಸು ಕೋರ್ಟ್ ಅಲ್ಲಿರೋದನ್ನ ತೆಗೆಸಿ ಎಸ್ಐಟಿಗೆ ಕೊಡ್ತಾ ಇರ್ತಕ್ಕಂಥದ್ದು ನಾರಾಯಣ ಮತ್ತು ಯಮುನಾ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರ್ತಕ್ಕಂಥ ಅಂದ್ರೆ ಆನೆಯ ಮಾವುತ ಆತ. ಈ ಒಂದು ಕೇಸ್ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಇದ್ದಾರೆ. ನಾಗೇಂದ್ರ ಬಾಬು, ಈ ಆನೆ ಮಾವುತನ ಹತ್ಯೆ ಪ್ರಕರಣ ಮತ್ತು ಆತನ ಸಹೋದರಿಯ ಹತ್ಯೆ ಪ್ರಕರಣ ಇದೆಯಲ್ಲ, ಇದನ್ನ ಈಗ ಯಾಕೆ ಓಪನ್ ಮಾಡಲಾಗ್ತಾ ಇದೆ? ಇದರ ಪ್ರಾಮುಖ್ಯತೆ ಏನು? ಮತ್ತೆ ಧರ್ಮಸ್ಥಳದಲ್ಲಿ ಯಾವುದೇ ಕೇಸ್ ನಡೆದ್ರೂ ಅದನ್ನೀಗ ರಿಓಪನ್ ಮಾಡಿ ತನಿಖೆ ಮಾಡಲಾಗುತ್ತಾ?